DMK AIADMK ಎರಡರಿಂದಲೂ ತಮಿಳುನಾಡಿಗೆ ಮುಕ್ತಿ ಬೇಕಾಗಿದೆ ಅಂತ ಚುನಾವಣಾ ಪ್ರಚಾರ ಮಾಡಿದ್ದವರು. ನೀವು 2021ರ ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನು ನೋಡಿದ್ರೆ ಯಾರ್ಯಾರ್ದು ಏನೇನು ಸ್ಟ್ರೆಂಗ್ತು ವೀಕ್ನೆಸ್ಸು ಅನ್ನೋದು ಗೊತ್ತಾಗುತ್ತೆ. ಎರಡೂ ಪಕ್ಷಗಳಿಗೆ ಅದರದ್ದೇ ಆದ ಸ್ಟ್ರೆಂಗ್ತ್ ಇದೆ. ಮ್ಯಾಜಿಕ್ ನಂಬರ್ 118 ಒಟ್ಟು 234 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. DMK 133 ಕ್ಷೇತ್ರಗಳಲ್ಲಿ ಗೆಲ್ತು 37.7% ವೋಟ್ ಶೇರು. ಕಾಂಗ್ರೆಸ್ 18 ಕ್ಷೇತ್ರ ಮೈತ್ರಿ, ಅದು DMK ಕಾಂಗ್ರೆಸ್ ಮೈತ್ರಿ. AIADMK BJPಯ ಮೈತ್ರಿ 66 + 4 70 ಕ್ಷೇತ್ರಗಳಲ್ಲಿ. NDA ಮೈತ್ರಿ ಗೆದ್ದಿದ್ದು. ವೋಟ್ ಶೇರ್ ನೋಡಿ 33.29% ವೋಟ್ಸ್ ಇದಾವಲ್ಲಿ AIADMKಗೆ. BJP ತಗೊಂಡಿದ್ದು ಅಫ್ಕೋರ್ಸ್ ಸೀಟ್ಗಳು ಕಡಿಮೆ ಇರ್ತವೆ 2.62%. ಅಲ್ಲಿಂದ ಇಲ್ಲಿ ತನಕ ಈ 2.62% ವೋಟನ್ನು ಅಣ್ಣಾಮಲೈ ಜಾಸ್ತಿ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ, ಬಟ್ ಸೀಟ್ ಮಾಡುವುದರಲ್ಲಿ ಯಶಸ್ವಿಯಾಗಿಲ್ಲ. ಈ ಸಲ ಶತಾಯಗತಾಯ DMKಯನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ಬರದಂತೆ ತಡಿಬೇಕು. DMKಗೆ ತಮಿಳುನಾಡಿನಲ್ಲಿ ಬ್ರೇಕ್ ಹಾಕುವುದರ ಅರ್ಥ ಕಾಂಗ್ರೆಸ್ಸಿಗೆ ಬ್ರೇಕ್ ಹಾಕದಂಗೆ. ಕಾಂಗ್ರೆಸ್ ಅಫ್ಕೋರ್ಸ್ ಇಸ್ ಅ ಸ್ಮಾಲರ್ ಅಲಯನ್ಸ್ ದೇರ್. ಆ ಲೆಕ್ಕಾಚಾರದಲ್ಲಿ BJPಯ ವರಿಷ್ಠರು ಹೊರಟಿದ್ರೆ AIADMK ಅದೊಂದು ಕಂಡೀಷನ್ ಹಾಕ್ತಾ ಇದೆ, ಅಣ್ಣಾಮಲೈ ಇರಬಾರ್ದು ಅಂತ. ಅಣ್ಣಾಮಲೈ ರಾಜ್ಯಾಧ್ಯಕ್ಷರಾಗಿರಬಾರ್ದು. ಬೇಕಿದ್ದರೆ ಮಾತುಕತೆ ಕೂತ್ಕೊಂಡಾಗ ಒಂದು 4 ಕ್ಷೇತ್ರಗಳನ್ನು ನೀವು ಜಾಸ್ತಿ ತಗೊಳ್ಳಿ, BJPಯವರು 4 ಕ್ಷೇತ್ರ ಜಾಸ್ತಿ ಬಿಟ್ಕೊಡ್ತೀವಿ, ಅಣ್ಣಾಮಲೈ ಇರಬಾರ್ದು ಅಂತಾರಂತೆ. ಅದಕ್ಕೊಂದು ಲಾಜಿಕ್ಕು ಹೇಳ್ತಾರವರು. ಒಂದು ಲಾಟ್ ಆಫ್ ಅದೇನೋ ಹೇಳ್ತಾರಲ್ಲ, ತುಂಬ ನೀರು ಹರಿದೋಗ್ಬಿಟ್ಟಿದೆ, ಬೈದಿದ್ದು ಬೈಸ್ಕೊಂಡಿದ್ದು ಎಲ್ಲ ಆಗಿದೆ. ಅದರ ಜೊತೆಗೆ ಕಮ್ಯುನಿಟಿ ಅಂತ ಲೆಕ್ಕ ಹಾಕಿ, ಜಾತಿ ಲೆಕ್ಕಾಚಾರ ಹಾಕಿ ಅದರಲ್ಲೂ ಸೆಟ್ ಆಗೋದಿಲ್ಲ ಅಂತ AIADMK ವಾದ. ಪಳನಿಸ್ವಾಮಿ AIADMKಯ ರಾಜ್ಯಾಧ್ಯಕ್ಷರು ಮತ್ತು BJPಯ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಇಬ್ಬರದು ಒಂದೇ ಸಮುದಾಯ, ಒಂದೇ ಜಾತಿ, ಗೌಂಡರ್ ಕಮ್ಯುನಿಟಿ ಅಂತ ಬರುತ್ತೆ. ಗೌಂಡರ್ ಕಮ್ಯುನಿಟಿ ಇಬ್ಬರು ತಮಿಳುನಾಡಿನ ಒಂದೇ ಭಾಗಕ್ಕೆ ಸೇರಿದವರು. ಎರಡು ಮೈತ್ರಿ ಪಕ್ಷಗಳ ಅಧ್ಯಕ್ಷರು ಒಂದೇ ಜಾತಿಯವರು ಮತ್ತು ಒಂದೇ ರೀಜನ್ನವರು ಅಂದರೆ ಲಾಭ ಏನಾಗುತ್ತೆ ಅಂತ AIADMK ಪ್ರಶ್ನೆ. ಕೊಂಗ ಪಶ್ಚಿಮ ಭಾಗಕ್ಕೆ ಬರ್ತಾರಂತೆ, ಏನು ಲಾಭ ಆಗುತ್ತೆ? BJPಯವರು ಬೇರೆ ಸಮುದಾಯದ ಇನ್ನೊಬ್ಬ ನಾಯಕರನ್ನು ರಾಜ್ಯಾಧ್ಯಕ್ಷ ಮಾಡಿದ್ರೆ 2 ಸಮುದಾಯಗಳನ್ನು ಒಟ್ಟಿಗೆ ತಂದಂಗಾಗತ್ತೆ, ಯೋಚನೆ ಮಾಡಿ ಅಂತಿದ್ದಾರೆ AIADMKಯವರು. ಅಮಿತ್ ಶಾ ಅವ್ರಿಗೆ ಅದು ಕರೆಕ್ಟ್ ಅನ್ನಿಸ್ತಾ ಇರೋ ಹಾಗಿದೆ. ಈಗಾಗಲೇ ಅಣ್ಣಾಮಲೈ ಅವ್ರನ್ನ ಒಂದು ಸಲ ದಿಲ್ಲಿಗೆ ಕರೆಸ್ಕೊಂಡು ಮಾತಾಡಿದಾರಂತೆ, ಬಹುಶಃ ಕಮ್ಯುನಿಕೇಟು ಮಾಡಿದ್ದಾರೆ ಅವ್ರಿಗೆ. ಯು ವಿಲ್ ಹ್ಯಾವ್ ಟು ಸ್ಟೆಪ್ ಡೌನ್. ಆಫ್ಕೋರ್ಸ್ ಅಣ್ಣಾಮಲೈ ಒಂದು ಎಕ್ಸ್ಟೆನ್ಷನ್ನಲ್ಲೂ ಇದ್ದಾರೆ. ಈಗ 2021ರಲ್ಲಿ ಅವರು ಅಧ್ಯಕ್ಷರಾಗಿತ್ತು. ಅದರ ಜೊತೆಗೆ ಇನ್ನೊಂದು ಈ ಥಲಪತಿ ವಿಜಯ್ ಅವರೊಂದು ಪಕ್ಷ ಕಟ್ಟಿ ಘೋಷಣೆ ಮಾಡಿದ್ರು. ಆ ಪಕ್ಷ ಒಂದು ಟ್ರ್ಯಾಕ್ಷನ್ ಗೇನ್ ಮಾಡ್ಕೊತಾ ಇದೆ. ತಮಿಳಿಗ ವೆಟ್ರಿ ಕಳಗಂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.